ಮೊದಲ ಬಾರಿಗೆ ಕೇವಲ ರಾಜಕೀಯ ನಾಯಕರನ್ನ ಪತ್ರಕರ್ತರು ವರದಿಗಾರರು ಮೈಕ್ ಇದ್ದರೆ ಮಾತ್ರ ಅವರನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ಮಾಧ್ಯಮದಲ್ಲಿ ಸ್ಟುಡಿಯೋದಲ್ಲಿರುವವರು, ಡೆಸ್ಕ್ನಲ್ಲಿ ಕೆಲಸ ಮಾಡೋರು, ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡೋರು, ಗ್ರಾಫಿಕ್ಸ್ನಲ್ಲಿ ಕೆಲಸ ಮಾಡೋರು, ಮೇಕಪ್ ರೂಮ್ನಲ್ಲಿರೋರು, ಕಾಸ್ಟ್ಯೂಮ್ನಲ್ಲಿ ಕೆಲಸ ಮಾಡೋರು, ಇವರಿಗೂ ಒಂದು ಪ್ರಶ್ನೆ ಕೇಳಬೇಕು ಅಂತಿರುತ್ತೆ. ಆ ಪ್ರಶ್ನೆಗೆ ಅವರು ಏನು ಉತ್ತರ ಕೊಡ್ತಾರೆ ಅನ್ನುವಂಥ ಕುತೂಹಲ ನಮಗಿರುತ್ತೆ. ರಾಜಕೀಯದ ಬಗ್ಗೆ, ಲೋಕ ಸಂಗ್ರಾಮದ ಬಗ್ಗೆ, ನರೇಂದ್ರ ಮೋದಿ ಅವರ ಬಗ್ಗೆ, ಸಿದ್ದರಾಮಯ್ಯನವ್ರ ಬಗ್ಗೆ, ಈಶ್ವರಪ್ಪನವ್ರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ನಾವೇ ಪ್ರಶ್ನೆ ಕೇಳಬೇಕಾ? ಪ್ರತಿಯೊಬ್ಬರು ಪ್ರಶ್ನೆ ಕೇಳುವಂಥ ಹಕ್ಕಿದೆ. ಆ ಒಂದು ಅವಕಾಶವನ್ನು ಇವತ್ತು ಮಾಡಿಕೊಡ್ತಾ ಇದ್ದೀವಿ. ಅದು ಕೂಡ ನಿಮ್ಮ ಯಾವುದೇ ಪ್ರಶ್ನೆಗೆ, ಎಂಥದೇ ಚೂಪಾದಂಥ ಪ್ರಶ್ನೆಗೂ ಕೂಡ ಅಷ್ಟೇ ವೇಗವಾಗಿ ಉತ್ತರ ಕೊಡಬಲ್ಲ ಕರ್ನಾಟಕದ ನಾಯಕ ಎಸ್ ಈಶ್ವರಪ್ಪನವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈಶ್ವರಪ್ಪನವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಪ್ಲೀಸ್ ಬನ್ನಿ ಸರ್. ಈಶ್ವರಪ್ಪನವರ ಜೊತೆ ಇವತ್ತು ಲೈವ್ ಪ್ರೆಸ್ ಮೀಟ್. ಈಶ್ವರಪ್ಪನವರ ಜೊತೆ ಲೈವ್ ಪ್ರೆಸ್ ಮೀಟ್. ನಮ್ಮ ಸ್ಟುಡಿಯೋದಲ್ಲಿರುವ, ಡೆಸ್ಕ್ನಲ್ಲಿರುವ ಪ್ರತಿಯೊಬ್ಬರು ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಹಾಗಿದ್ದಾಗ ನನ್ನೆಲ್ಲ ಕಲೀಗ್ಸ್ ಇಲ್ಲಿ ಜಾಯಿನ್ ಆಗಿದ್ದಾರೆ, ಗ್ಯಾದರ್ ಆಗಿದ್ದಾರೆ. ಪ್ರತಿಯೊಬ್ಬರ ಪ್ರಶ್ನೆಗೂ ಸ್ವಾಗತ. ನಿಮ್ಮೆಲ್ಲರ ಪ್ರಶ್ನೆ ಕೂಡ ಉತ್ತರ ಕೊಡ್ತಾರೆ. ಮೊದಲನೇ ಪ್ರಶ್ನೆ, ಮೊದಲು ನಿಖಿಲ್, ನೀವೇ ಒಂದು ಪ್ರಶ್ನೆಯನ್ನು ಕೇಳಬೇಕು ಸರ್. ಈಶ್ವರಪ್ಪನವ್ರ ಬಗ್ಗೆ ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಫೈಟು ಇಡೀ ರಾಜ್ಯ ನೋಡಿದೆ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ ಈಶ್ವರಪ್ಪನವರ ಮೆದುಳು ಮತ್ತು ನಾಲ್ಗೆಗೆ ಕನೆಕ್ಷನ್ ಇಲ್ಲ ಅನ್ನೋದು. ಇದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆದರೆ ಸಿದ್ದರಾಮಯ್ಯನವ್ರು ಕೊಟ್ಟಂಥ ಹೇಳಿಕೆ ಚರ್ಚೆ ಜಾಸ್ತಿ ಆಯಿತು. ಈಶ್ವರಪ್ಪನವ್ರ ಕೌಂಟ್ರು ಕಮ್ಮಿ ಚರ್ಚೆ ಆಯಿತು ಅಂತ. ಕೌಂಟರ್ ಕೊಡೋದಾದರೆ ಇವತ್ತು ಏನು ಕೊಡ್ತೀರಿ ಅಂತ? ಕೌಂಟ್ರ್ ಆಮೇಲೆ ಕೊಡ್ತೀನಿ. ಅಲ್ಲಿ ನಾನು ಸಿದ್ದರಾಮಯ್ಯ ಇಬ್ಬರೇ ಫೈಟ್ ಮಾಡೋದು. ಇನ್ನು ನನ್ನೊಬ್ಬನ ಮೇಲೆ ಇಷ್ಟೊಂದು ಜನ ಒಟ್ಟಿಗೆ ಬಿದ್ದಿದ್ದೀರ. ರಿಪಬ್ಲಿಕ್ ಕನ್ನಡಕ್ಕೆ 1 to 1 ಅಂತ ಅಂದ್ಕೊಂಡು ನನ್ನ ಸ್ನೇಹಿತರಾದ ವಿಜಯ್ ಅವರು ಬರಬೇಕು ಅಂತ ಹೇಳಿದ್ರು. ನಾನು ಆ ನಂಬಿಕೆಯಲ್ಲೇ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ನಿಮ್ಮನ್ನೆಲ್ಲ, ಸಿದ್ದರಾಮಯ್ಯನಿಗೂ ಎದುರಿಸಿದ್ದೀನಿ, ನಿಮ್ಮನ್ನು ಎದುರಿಸೋದು ಬಹಳ ಕಷ್ಟ ಅಂತ ನನಗೇನು ಅನಿಸಲ್ಲ. ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಇದನ್ನು, ರಾಜಕಾರಣವನ್ನು ಒಂದು ಸಮಾಜ ಸೇವೆ ಅಂತ ಮಾಡ್ಕೊಂಡು ಹೊಂಟಂಥ ಸಂದರ್ಭದಲ್ಲಿ ಇದರಲ್ಲಿ ಸಮಾಜದಲ್ಲಿ ನಡೆಯುತ್ತಾ ಇರೋಂಥ ಅನೇಕ ಅಂಶಗಳ ಬಗ್ಗೆ ಎದುರಿಸ್ತೀವಿ ಅಂತ ವಿಶ್ವಾಸದಲ್ಲಿರಬೇಕಾದ್ರೆ ನೀವೆಲ್ಲರೂ ನನ್ನ ಆತ್ಮೀಯ ಸ್ನೇಹಿತರೆ. ರಿಪಬ್ಲಿಕ್ ಕನ್ನಡ ಇವತ್ತು ಸಮಾಜ ಸೇವೆ ಮಾಡ್ತಾ ಇರೋಂಥ ಒಂದು ಮಾಧ್ಯಮ ಅಂತ ಭಾವಿಸಿ ನಾವು ನೀವು ಇಬ್ಬರು ಸೇರಿ ಚರ್ಚೆ ಮಾಡಿ ಸಮಾಜಕ್ಕೆ ಇನ್ನೇನು ಒಳ್ಳೇದು ಮಾಡಬೇಕು ಅನ್ನೋಂಥ ವಿಶೇಷ ಕಾರ್ಯಕ್ರಮ. ಯಾಕಂದರೆ ನಾನು ಅನೇಕ 1 to 1 ಕಾರ್ಯಕ್ರಮಕ್ಕೆ ಎಲ್ಲ ಟಿ ವಿಗಳಲ್ಲೂ ಮಾತಾಡಿದ್ದೀನಿ ಮತ್ತು ಎಲ್ಲ ಪತ್ರಿಕೆಗಳ ಜೊತೆಗೂ ಮಾತಾಡಿದ್ದೀನಿ. ಈ ರೀತಿ ಇಡೀ ಡೆಸ್ಕಿನ ಜೊತೆಗೆ ಎಲ್ಲ ಈ ಒಂದು ಇಲಾಖೆಯ ಪ್ರಮುಖರುಗಳ ಜೊತೆಗೆ ಒಟ್ಟಿಗೆ ಮಾತಾಡ್ತಿರೋದು ನನ್ನ ಜೀವನದಲ್ಲಿ ಮೊದಲನೇ ಸಾರಿ. ರಿಪಬ್ಲಿಕ್ ಕನ್ನಡ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ನಿಜಕ್ಕೂ ನಿಮ್ಮ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನೀವು ಪ್ರಶ್ನೆ ಕೇಳಿದ್ರಿ, ಸಿದ್ದರಾಮಯ್ಯನವರು ಈಶ್ವರಪ್ಪನವ್ರ ಬಗ್ಗೆ ಯಾಕಾಗಿ ಮಾತಾಡ್ತಾರೆ ಅಂತಂದರೆ, ನಾನು ಹೇಳ್ತೀನಲ್ಲ, ಅವ್ರು ಕೇಳಿದಂಥ, ಅವ್ರು ಆಡಿದಂಥ ಆಟಗಳಿಗೆ, ಅವ್ರು ತಪ್ಪು ಮಾಡಿದಂಥ ವಿಷಯಕ್ಕೆ ಉತ್ತರ ಕೊಡ್ತೀನಲ್ಲ, ಆ ಉತ್ತರಕ್ಕೆ ಕೌಂಟ್ರ್ ಕೊಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಬಂಡತನದಲ್ಲಿ ಎಲ್ಲ ಹೋಗ್ಬಿಡ್ತಾರೆ. ಏನೋ ಪದಗಳು, ಆ ಪದಗಳು ನನಗೆ ಹೇಳೋಕೆ ಉತ್ತರ ಕೊಡೋಕ್ಕೆ ಬರಲ್ಲೇನು? ಅದಕ್ಕಿಂತ ಚೆನ್ನಾಗಿ ಉತ್ತರ ಕೊಡೋಕ್ಕೆ ಬರುತ್ತೆ ನನಗೆ. ಯಾಕೆಂದರೆ ಅವ್ರ ಜಾತಿ ನನ್ನ ಜಾತಿ ಒಂದೇ. ಆದರೆ ನನ್ನ ಸಂಸ್ಕಾರ ಬೇರೆ. ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರೋಂಥ ಸಂಸ್ಕಾರದಲ್ಲಿ ನಾನು ಏನು ಪದಗಳು ಬಳಸಬೇಕು ಅದನ್ನು ಪದ ಬಳಸ್ತೀನಿ. ಈಗ ನಿಮಗೆ ಸರ್, ಭಾಳ ಮುಖ್ಯವಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಶಿಷ್ಯರಿಗೆ ಅಲ್ಲಿಂದ ಟಿಕೆಟ್ ಕೊಡಲಾಯಿತು, ಚೆನ್ನಿಯವರಿಗೆ ಟಿಕೆಟ್ ಕೊಡಲಾಯಿತು. ನನಗೆ ಅನಿಸಿದ್ದು, ಆಗ ನಾನು ಆ ಸುದ್ದಿ ಓದ್ತಾ ಇದ್ದೆ, ನನಗನಿಸಿದ್ದು ಅದು ಹೇಗಿರುತ್ತೆ ಅಂತಂದರೆ, ನಿಮ್ಮ ಹಿಂದೆ ಅಂದರೆ ಯಾವಾಗಲೂ ಅಷ್ಟೇ ಹಿಂಬಾಲಕರ ಥರ ಇರ್ತಾರೆ. ನೀವು ಹೇಳಿದ್ದನ್ನು ಬನ್ನಿ, ಇದು ಮಾಡಿ, ಮತ್ತೊಂದು ಮಾಡಿ, ಅದು ಆ ಕೆಲಸ ಮಾಡಿ, ಅಥವಾ ಅವ್ರು ಬಂದು ಸಾಹೇಬ್ರ ಇದಿದೆ ಮತ್ತೊಂದಿದೆ ಅಂತ. ನಿಮ್ಮನ್ನು ಬಿಟ್ಟು ಅವರಿಗೆ ಟಿಕೆಟ್ ಸಿಕ್ಕಾಗ ಯಾರಿಗಾದ್ರೂ ಅನಿಸುತ್ತೆ, ನನ್ನ ಹಿಂದಿನ ಬರ್ತಿದ್ದೀನಪ್ಪ, ಅವ್ರಿಗೆ ಟಿಕೆಟ್ ಸಿಕ್ತು. ಮತ್ತೊಂದು ಕ್ಷೇತ್ರದಿಂದ ಕೊಡೋದು ಬೇರೆ ಸರ್. ಆ ಕ್ಷೇತ್ರದ ನಿಮಗೆ ನಿಜವಾಗ್ಲೂ ನಿಮ್ಮ ಆಂತರಿಕವಾಗಿ ಆಂತರ್ಯದಲ್ಲಿ ಏನು ಅನಿಸ್ತಾ ಸಂದರ್ಭದಲ್ಲಿ? ನನಗೆ 1989ರಲ್ಲಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಡ್ತಲ್ಲ, ನನಗಿಂತ ಎಕ್ಸ್ಪರ್ಟ್ಸ್ಗಳು, ಹೀರೋಗಳು, ನಾಯಕರುಗಳು ಭಾಳ ವರ್ಷ ಸೇವೆ ಮಾಡಿದಂಥ ಸಂಘಟನೆಯಲ್ಲಿ ಅವರೆಲ್ಲ ಬಿಟ್ಟು ನನಗೆ ಕೊಟ್ಟಾಗ ಅವ್ರಿಗೆಲ್ಲ ಏನು ಅನಿಸಿರುತ್ತೆ? ನಾನು ಯಾತಕ್ಕೆ ಇದನ್ನು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ,
ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ. ನಾನು ನಮ್ಮ ತಾಯಿ ಒಂದು ಕೂಲಿ ಕೆಲಸ ಮಾಡಿಕೊಂಡು ಇದರಲ್ಲಿ ಅಡಿಕೆ ಮಂಡಿಯಲ್ಲಿ ಕೂಲಿ ಮಾಡ್ತಾ ಇರೋ ತಾಯಿ ಮಗನಾಗಿ ಬಂದಂಥ ನನಗೆ MLA ಟಿಕೆಟ್ ಕೊಟ್ಟು ರಾಜ್ಯದ ಉಪಮುಖ್ಯಮಂತ್ರಿ ತನಕನೂ ತಂದಿದ್ದೆ ಈ ಪಕ್ಷ. ಈ ಪಕ್ಷದ ಹಿರಿಯರು ಯೋಚನೆ ಮಾಡಿದ್ರು, ಈ ಸರಿ ಚುನಾವಣೆಯಲ್ಲಿ ಇನ್ನು ಮುದ್ದೆ ಚುನಾವಣೆಗೆ ರಾಜಕಾರಣದಲ್ಲಿ ಈಶ್ವರಪ್ಪ ಬೇಡ. ಅವ್ರು ಯೋಚನೆ ಮಾಡಿರಬೇಕಾದ್ರೆ ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಯೋಚನೆ ಮಾಡಿರ್ತಾರೆ. ನಮಗಿಂತ ಅವರು ಯೋಚನೆ ಮಾಡೋಂಥ ಶಕ್ತಿ ಜಾಸ್ತಿ ಇದೆ. ಹಾಗಾಗಿ ಅವ್ರು ಕೊಟ್ಟಂಥ ಸಲಹೆ, ಸೂಚನೆ, ಮಾರ್ಗದರ್ಶನ ಪ್ರಕಾರ ನಾನು ಹಿಂದೆ ಸರ್ಕೊಂಡಿದ್ದು ಹೌದು. ಮತ್ತು ಯಾಕೆಂದರೆ ಅವ್ರು ಹೇಳಿದ ಪ್ರಕಾರ ನಾನು ನಡ್ಕೊಂಡೆ. ಅದೇ ಪ್ರಕಾರ ನಮ್ಮೊಬ್ಬ ಕಾರ್ಯಕರ್ತ ಇವತ್ತು MLA ಆಗಿರೋದು ನನಗೆ ತುಂಬ ಸಂತೋಷ. ಈಶ್ವರಪ್ಪನವರೇ, ಅಭಿವೃದ್ಧಿ ಆಧಾರಿತವಾಗಿ ಭಾಷಣಗಳು ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ನಡೀತಿದ್ದಿದ್ದು ಒಂದು ಕಾಲ ಇತ್ತು. ಈಗ ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆ ಅಂತಾರೆ, ಬಟ್ ಸಿದ್ಧಾಂತವೇ ರಾಜಕೀಯ ಆಗೋಗ್ಬಿಟ್ಟಿದ್ಯಾ ಅಂತ ಹೇಳಿ, ಸಿದ್ಧಾಂತದಲ್ಲೇ ರಾಜಕೀಯ ಅವಶ್ಯಕತೆ ಇದೆಯಾ ಅಂತ? ಸಿದ್ಧಾಂತದ ರಾಜಕೀಯ ಇನ್ನೂ ಪೂರ್ಣ ಆಗಿಲ್ಲ, ಆಗಬೇಕು. ಅಭಿವೃದ್ಧಿ ಅಂತ ಹೆಸರಿನಲ್ಲಿ ರಾಜಕಾರಣ ಆಗ್ತಾ ಇದೆ. ಹೆಸರಿನಲ್ಲಿ ಅಭಿವೃದ್ಧಿ, ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ, ಜನ ನಂಬಿಡ್ತಾರೆ ಅವ್ರನ್ನ. ರಾಜಕಾರಣಿಗಳ ಮಾತು ನಂಬಿಡ್ತಾರೆ. ಉದಾಹರಣೆಗೆ ಹೇಳ್ತೀನಿ, ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಬಂದಿಲ್ಲ. ಯಾರು ಹೇಳಿದ್ದನ್ನ? ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಆಗಿರೋಂಥ ವ್ಯಕ್ತಿ. ಬರೀ ಸಿದ್ದರಾಮಯ್ಯ ಅಂದ್ರೆ ನಾನು ಅದಕ್ಕೆ ಬೆಲೆ ಕೊಡ್ತಿರ್ಲಿಲ್ಲ. ನಾನು ಇವತ್ತಿಗೂ ಹೇಳ್ತೀನಿ, ಅವತ್ತಿಂದ ಹೇಳ್ತಾ ಬಂದಿದ್ದೀನಿ. ನೀವು ಹೇಳ್ತಿರೋದು ಸುಳ್ಳು. ನೀವೊಂದು ಶ್ವೇತಪತ್ರ ಸರ್ಕಾರದಿಂದ ಹೊರಡಿಸಿ. ನೀವು ಹೋದೆಲ್ಲ ಸುಳ್ಳು ಹೇಳ್ಕೊಂತ ಬರ್ತಿದ್ದೀರಿ. ನಾವು ಕೇಂದ್ರದಿಂದ ಬಂದಿಲ್ಲ. ಅಷ್ಟು ದುಡ್ಡು ಕೇಂದ್ರದಿಂದ ಬರೋದು. ಆಮೇಲೆ ಕರ್ನಾಟಕ ರಾಜ್ಯದ ಹಣ ಇವತ್ತು ಕೇಂದ್ರದಿಂದ ಬರೆದಿದ್ದಿದ್ರೆ ನೀವು ಈ 5 ಗ್ಯಾರಂಟಿಗಳು ನಾವು ನುಡಿದಂತೆ ನಡೆದ ಸರ್ಕಾರ, ನಿಮ್ಮ ಟಿವಿಗಳು ನೋಡ್ತೀನಿ ನಾನು, ಬೊಗಳೆ ಭಾಷಣ, ಸುಳ್ಳದು, ನಡೀತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅಭಿವೃದ್ಧಿನೂ ಒಂದು ಕಡೆ ಮಾಡ್ತಿಲ್ಲ, ಸುಳ್ಳು ಹೇಳ್ಕೊಂತ ಬಂದಿದ್ದಾರೆ. ಕೇಂದ್ರದಿಂದ ಪೂರ್ಣ ಬಂದಿದೆ. ಯಾರು ಹೇಳ್ತಾರದು? ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಲ್ಲಿ ಹೇಳಿದ್ದು? ಲೋಕಸಭೆಯಲ್ಲಿ ಅಧಿಕೃತವಾಗಿ. ಆರ್ಥಿಕ ಮಂತ್ರಿ ನಮ್ಮ ಸಹೋದರಿ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿದ್ದಾರೆ. ಅಷ್ಟೇ ಹೇಳಿಲ್ಲ, ಶ್ವೇತಪತ್ರವನ್ನು, ಸರ್ಕಾರದ ಶ್ವೇತಪತ್ರ ಹೊರಡಿಸಿದ್ರು. ಸರ್ಕಾರದ ಶ್ವೇತಪತ್ರ ಸುಳ್ಳಾಗಿದ್ದರೆ ಕೋರ್ಟ್ಗೆ ಹೋದರೆ ಪ್ರಧಾನಮಂತ್ರಿನೂ ಮತ್ತು ಅರ್ಥ ಸಚಿವರು ಜೈಲಿಗೆ ಹೋಗಬೇಕಾಗತ್ತೆ. ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒಂದು ಸವಾಲು ಹಾಕ್ತೇನೆ. ನೀವು ಸರ್ಕಾರದ ಶ್ವೇತಪತ್ರ ಹೊರಡಿಸಿ, ಕೇಂದ್ರದಿಂದ ದುಡ್ಡು ಬಂದಿಲ್ಲ ಅಂತ ಹೇಳಿ, ಆಗ ನಾನು ಮೆಚ್ತೀನಿ. ಅವಾಗ ನಾನೇನು ಮಾಡ್ತೀನಿ ಗೊತ್ತಾ? ಸರ್ಕಾರದ ಶ್ವೇತಪತ್ರ ಇವರು ಹೊರಡಿಸಿದ್ರೆ ಅದು ಅಧಿಕೃತವಾಗತ್ತೆ. ಈ ಮುಖ್ಯಮಂತ್ರಿ ರಾಜ್ಯ ಜನಕ್ಕೆ ಮೋಸ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ ನಾನೇ ಕೋರ್ಟಿಗೆ ಹೋಗಿ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಹಾಕ್ಸ್ತೀನಿ. ಇಷ್ಟು ವಿಶ್ವಾಸದಲ್ಲಿ ನಾನು ಹೇಳಬೇಕಾದ್ರೆ ಕೇಂದ್ರದಿಂದ ಹೊರಟ ಶ್ವೇತಪತ್ರ ಇವ್ರು ಯಾಕೆ ಶ್ವೇತಪತ್ರ ಹೊರಡ್ತಿಲ್ಲ? ಅದೇ ನನಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇರೋದು. ನಿಮಗೆ ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತ ಹೇಳಿದ್ರೆ ಶ್ವೇತಪತ್ರ, ಸರ್ಕಾರ ಶ್ವೇತಪತ್ರ ಅಲ್ಲ, ಇದೆಲ್ಲ ಅನುದಾನ ಅಭಿವೃದ್ಧಿ ವಿಚಾರ ಆಯ್ತು. ನಾನು ಕೇಳಿದ್ದು ಹಿಂದುತ್ವ ಅನ್ನೋದನ್ನ ನೀವು ರಾಜಕೀಯ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ. ನಾನು ಅಯ್ಯೋ, ಅದೇ ನಮ್ಮ ಜೀವಾಳ. ಈ ದೇಶದಲ್ಲಿ ರಾಜಕಾರಣ ಮಾಡ್ತಿರೋದು ಹಿಂದುತ್ವಕ್ಕೋಸ್ಕರನೇ. ಇದರಲ್ಲೇನು ಮುಚ್ಚುಮರೆ ಇಲ್ಲ. ಯಾಕೆ ರಾಜಕಾರಣ ಮಾಡಬೇಕು? ಬ್ರಿಟಿಷರ ಕಾಲದಲ್ಲಿ ರಸ್ತೆ, ಚರಂಡಿ, ದೀಪ, ನೀರು, ಬಿಲ್ಡಿಂಗು ಮಾಡಿರ್ಲಿಲ್ವಾ? ಯಾಕೆ ಬೇಕಿತ್ತು ಸ್ವಾತಂತ್ರ್ಯ? ಹಾಗಾದ್ರೆ ಸ್ವಾತಂತ್ರ್ಯ ಬೇಕಾಗಿರೋದೇನೆ ಹಿಂದುತ್ವ, ಭಾರತೀಯ ಸಂಸ್ಕೃತಿ. ಇವತ್ತು ಇಡೀ ವಿಶ್ವ ನರೇಂದ್ರ ಮೋದಿಗೆ ನಿಮಗೆ ನಾವು ವೀಸಾ ಕೊಡಲ್ಲ ಅಂತ ಹೇಳ್ತಿದ್ದಂಥ ದೇಶಗಳು, ಪ್ರಪಂಚದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದಂಥ ದೇಶಗಳು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊದಲನೇ ಸಾರಿ ಪ್ರಧಾನಮಂತ್ರಿ ಆದಾಗ ನಮ್ಮ ದೇಶಕ್ಕೆ ಬರಬೇಡಿ ಅಂಥ ವ್ಯಕ್ತಿಗಳು, ಇಡೀ ಪ್ರಪಂಚ ಇವತ್ತು ನರೇಂದ್ರ ಮೋದಿನ ವಿಶ್ವನಾಯಕ ಅಂತ ಒಪ್ಪೋದು ಯಾವ ಲೆಕ್ಕದ ಮೇಲೆ? ಈ ಹಿಂದುತ್ವದ ಮೇಲೇ. ಹಿಂದುತ್ವ ಅಂತ ತಕ್ಷಣ ಸರ್ವೇ ಜನ ಸುಖಿನೋ ಭವಂತು, ಇದನ್ನ ಹಿಂದುತ್ವದಲ್ಲಿದೆ. ಹಾಗಾಗಿ ಇದನ್ನ ಮಾಡಿ ತೋರಿಸಿದ್ರು ನರೇಂದ್ರ ಮೋದಿ. ಅದಕ್ಕೋಸ್ಕರ ಇಡೀ ಪ್ರಪಂಚ ಇವತ್ತು ಮೋದಿ ಜೊತೆಗಿದ್ದಾರೆ. ಆ ಹಿಂದುತ್ವ ಇನ್ನು ಪೂರ್ಣ ಜಾರಿ ಆಗಿಲ್ಲ, ಒಂದೊಂದೇ ಆಗ್ತಾ ಇದೆ. ಬರುವಂತ ದಿನ ರಾಜಕಾರಣದಲ್ಲಿ ಹಿಂದುತ್ವವನ್ನ ಎಲ್ಲ ಪಕ್ಷಗಳು ಒಪ್ಪಬೇಕಾಗತ್ತೆ. ಸರ್, ಇದನ್ನ ಬಹಳ ಚೆನ್ನಾಗಿ ನೀವು ಹೇಳ್ತೀರಾ. ಕಟ್ಟರ್ ಸಿದ್ಧಾಂತವಾದಿ ಅಥವಾ ಹಿಂದುತ್ವವಾದಿ ಅಂತ ಬಿಜೆಪಿಲಿ ಅನ್ಸ್ಕೊಂಡು ಆ ಥರದ ರಾಜಕಾರಣವನ್ನೇ ಮಾಡ್ಕೊಂಡು ಬಂದ್ರಿ ನೀವು ಉದ್ದಕ್ಕೂ. ಆದರೆ ಇವತ್ತು ಬಿಜೆಪಿ ಪಕ್ಷ ಹಿಂದಿನ ಬಿಜೆಪಿ ಪಕ್ಷವಾಗಿ ಉಳಿದಿಲ್ಲ. ರಾಜಕೀಯ ಅನಿವಾರ್ಯತೆಗಳಿಗೆ ಬಲಿಯಾಗಿ ಜಂಪಿಂಗ್ ಪಾಲಿಟಿಕ್ಸ್ಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಎಲೆಕ್ಷನ್ ಬರುತ್ತೆ, ಆಪರೇಷನ್ ಕಮಲ ಮಾಡ್ತಾರೆ, ಒಂದಷ್ಟು ಜನ ಹೇಳ್ಕೊ ಬರ್ತೀರಿ. ಆಮೇಲೆ ಮತ್ತೆ ಅವ್ರಿಗೆ ಅಸಮಾಧಾನ ಆಗುತ್ತೆ, ಅವ್ರಿಗೆ ಮೂಲ ಬಿಜೆಪಿ ಸಿದ್ಧಾಂತದ ಜೊತೆ ಹೊಂದ್ಕೊಳಕ್ಕಾಗಲ್ಲ, ಅವ್ರು ಮತ್ತೆ ಜಂಪ್ ಆಗ್ತಾರೆ, ಮತ್ತೆ ಹೇಳ್ಕೊಂಡ್ ಬರ್ತೀರಿ. ಒಂಥರ ಗೋಜಲಾಗ್ಬಿಟ್ಟಿದೆ ಬಿಜೆಪಿ. ನಿಮಗೇನು ಅನ್ಸುತ್ತೆ? ನಮ್ಮ ಸಿದ್ಧಾಂತ 2 MP ಇದ್ದಾಗ
4 ಜನ MLAಗಳಿದ್ದಾಗ ಮಾಡ್ಕೋತಾ ಬಂದ್ವಿ. ಈ ಹಿಂದುತ್ವವನ್ನು ಅವತ್ತೂ ಇತ್ತು, ಇವತ್ತು ಇದೆ. ಆ ಹಿಂದುತ್ವದಲ್ಲಿ ವ್ಯತ್ಯಾಸ ಆಗಿಲ್ಲ. 2ರಿಂದ 17 ರಾಜ್ಯಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. 2 MP ಇದ್ದವರು ದೇಶದ ಪ್ರಧಾನಮಂತ್ರಿ ತನಕನೂ ಹೋಗಿದ್ದೀವಿ, ನರೇಂದ್ರ ಮೋದಿ ತನಕನೂ. ಹಿಂದುತ್ವದಲ್ಲಿ ವ್ಯತ್ಯಾಸ ಆಗಿಲ್ಲ. ನಾವು 4 ಜನ ಕೂಪಮಂಡಲದಲ್ಲಿ ಇದ್ದಿದ್ದರೆ 2 MPಗಳು ಇಟ್ಕೊಂಡು ಕೂತಿದ್ರೆ ಆಗ್ತಿರ್ಲಿಲ್ಲ. ಎಲ್ಲರೂ ಬರ್ತಾ ಇದ್ದಾರೆ. ಬರ್ತಾ ಇರೋ ರಾಜಕೀಯ ಆಸೆಗೆ ಬರ್ತಾರೋ, ಕುರ್ಚಿ ಆಸೆಗೆ ಬರ್ತಾರೋ ಗೊತ್ತಿಲ್ಲ. ಇಲ್ಲಿ ಬಂದ ನಂತರ ವಿಧಿ ಇಲ್ದೇ ಆ ಹಿಂದುತ್ವಕ್ಕೆ ಹೊಂದ್ಕೋಬೇಕು. ಹಾಗಾಗಿ ಹಿಂದುತ್ವದ ಸಾರ ಇವತ್ತು ಇಡೀ ದೇಶ ಅಲ್ಲ, ಪ್ರಚಾರಕ್ಕೇ ಪ್ರಪಂಚಕ್ಕೇ ಹರಡಿದೆ. ಬರೋಂಥ ದಿನ ಇನ್ನೂ ಜಾಸ್ತಿ ಆಗುತ್ತೆ. ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ವಿ, ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ನಿಮ್ಮ ತವರೂರು ಶಿವಮೊಗ್ಗದ ಚಿತ್ರಣ ಬದಲಾಗ್ತಾ ಇರೋದು ಯಾಕೆ ಅಂತ, ಅತಿ ಹೆಚ್ಚು ಗಲಭೆಗಳಿಗೆ ಶಿವಮೊಗ್ಗ ಸಾಕ್ಷಿ ಆಗ್ತಾ ಇದೆ. ಕಾರಣ ಏನನ್ಸುತ್ತೆ ತಮಗೆ? ಹಿಂದುತ್ವ ಜಾಸ್ತಿ ಶಿವಮೊಗ್ಗದಲ್ಲಾಗಿದೆ. ಇದನ್ನ ಭಯೋತ್ಪಾದಕ ಚಟುವಟಿಕೆಗಳು ಮಾಡೋಂಥ ವ್ಯಕ್ತಿಗಳು, ರಾಷ್ಟ್ರದ್ರೋಹಿಗಳು ಸಹಿಸ್ಕೊಳಕ್ಕಾಗ್ತಿಲ್ಲ. ಅವರು ಆಟ ಆಡೋ ಪ್ರಯತ್ನ ನಡೆಸ್ತಿದ್ದಾರೆ. ಮೆಟ್ಟು ಹಾಕಿದೀವಲ್ಲೋ, ತುಳಿದು ಹಾಕಿದೀವಲ್ಲೋ, ಅದೇ ಹಿಂದುತ್ವ ಇಡೀ ದೇಶದಲ್ಲಿ ಇವತ್ತಿಲ್ಲ ನಾಳೆ ಬರೋಂಥ ಸಂದರ್ಭದಲ್ಲಿ ಆ ಭಯೋತ್ಪಾದಕ ಚಟುವಟಿಕೆಗಳು ದೇಶದಲ್ಲಿ ಪ್ರಯತ್ನ ನಡೆಸ್ತಾರೆ. ಶಿವಮೊಗ್ಗದಲ್ಲಿ ತುಳಿದವ್ರು ನಾವು, ಇಡೀ ದೇಶದಲ್ಲಿ ಆ ಭಯೋತ್ಪಾದಕರ ರಾಷ್ಟ್ರದ್ರೋಹಿಗಳು ತುಳಿಯೋಕ್ಕಾಗಲ್ವಾ? ತುಳಿತೀವಿ. ಇಡೀ ವಿಶ್ವದಲ್ಲಿ ಹಿಂದುತ್ವ ತುಳಿಯೋದೇನು ಅಂತಂದ್ರೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಬಳಸಿ ನೀನು ಕೊಲ್ತೀನಿ, ನಿಮ್ಮನ್ನ ಈ ದೇಶದಿಂದ ಓಡಿಸ್ತೀವಿ, ಗೋಹತ್ಯೆ ನಾವು ಮಾಡೇ ಮಾಡ್ತೀವಿ, ಈ ರೀತಿ ಮಾಡೋಂಥ ವ್ಯಕ್ತಿಗಳಿಗೆ ಎಲ್ಲಿ ತಲುಪಿಸ್ಬೇಕು